ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಎಂದರ ಪ್ರಮುಖ ಸುದ್ದಿಗಳನ್ನು. ಜಹೀರಾಬಾದ್ ತಾಲೂಕಿನ ಮಲ್ಲೈಗಿರಿ ಹಾಗೂ ಬಸವಕಲ್ಯಾಣ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಬಸವಲಿಂಗ ಅವಧೂತರಿಗೆ ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದಲ್ಲಿ ಬುಧವಾರ ನಡೆದ ಬಸವ ಜಯಂತಿ ಆಚರಣೆ ಸಮಾರಂಭದಲ್ಲಿ ಅಣ್ಣ ಬಸವಣ್ಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಅವರಿಗೆ ಪ್ರಶಸ್ತಿ ಸಂದಿಸಿದೆ. ಸುಮಂಗಲಿ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ, ಬೆಳಗಾವಿಯ ಅಥಣಿ ಮೋತಿಗಿ ಮಠದ ಪೀಠಾಧಿಪತಿ ಚನ್ನಬಸವ ಸ್ವಾಮೀಜಿ, ಕಾರ್ಯದರ್ಶಿ ಎಂ. ಕಾಂತಮ್ಮ, ಶ್ರೀದೇವಿ, ಕಿರಣ್ ಕುಡ್ತೆ, ಭಾತಮ್ರ ಮತ್ತಿತರರು ಇದ್ದರು. ಕಳೆದ ಕೆಲವು ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ಕೊಲೆ, ಸುಲಿಗೆ, ದರೋಡೆ ವಿಚಾರಗಳು ಸಾಮಾನ್ಯ ಎನ್ನುವಂತೆ ಆಗಿದೆ. ಆರೋಪಿಗಳ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ಮನೆ ದರೋಡೆ ಕೇಸ್ನ ಆರೋಪಿ ಪತ್ತೆಯಾಗಿದ್ದು, ನಗರದಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದು ಕೇಳಿದೆ. ಕರ್ತಾರ್ ಸಿಂಗ್ ಎಂಬ ದರೋಡೆಕೋರನ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಏಪ್ರಿಲ್ 26ರಂದು ಬೀದರ್ನ ಓಲ್ಡ್ ಆದರ್ಶ್ ಕಾಲೋನಿಯ ಮನೆಯಲ್ಲಿ ದರೋಡೆಯಾಗಿತ್ತು. ಮಾರಕಾಸ್ತ್ರ ತೋರಿಸಿ ಮನೆಯಲ್ಲಿದ್ದ 280 ಗ್ರಾಂ ಚಿನ್ನ ಬಣ್ಣ ದೋಚಿ ಪರಾರಿಯಾಗಿದ್ದರು ಖದೀಮರು. ವಿಶ್ವಗುರು ಬಸವಣ್ಣನವರು ದಯೆಯೇ ಧರ್ಮದ ಮೂಲವಯ್ಯ ಎಂದು ಹೇಳಿದರು. ಆದರೆ ಇಂದು ಧರ್ಮದ ಹೆಸರಿನಲ್ಲಿ ಆತಂಕ ಸೃಷ್ಟಿಸುವ ಕಾರ್ಯವನ್ನು ಕೆಲವರು ಮಾಡ್ತಿದ್ದಾರೆ. ಇದು ಆತಂಕದ ವಿಷಯ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿಂದು ವೀರಶೈವ ಲಿಂಗಾಯತ ಸಮಾಜ ಆಯೋಜಿಸಿದ ಬಸವ ಜಯಂತಿ ಮತ್ತು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಯಂತ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಧರ್ಮದ ಹೆಸರಿನಲ್ಲಿ ಆತಂಕ ಸೃಷ್ಟಿಸುವವರ ಬಗ್ಗೆ ಸಮಾಜ ಎಚ್ಚರದಿಂದ ಇರಬೇಕು ಎಂದರು. ಮನೆ ದರೋಡೆಕೋರರ ಕರ್ತಾರ್ ಸಿಂಗ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಸಿಂಗ್ನ ಬಲಗಾಲಿಗೆ 3 ಸುತ್ತಿನ ಫೈರಿಂಗ್ ನಡೆಸಿ ಬಂಧಿಸುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣದಲ್ಲಿ ಒಟ್ಟು 5 ಜನ ದರೋಡೆಕೋರರು ಭಾಗಿಯಾಗಿದ್ದು, ಸದ್ಯ ಕರ್ತಾರ್ ಸಿಂಗ್, ಜಗದೀಶ್ ಸಿಂಗ್, ಅಕ್ಷಯ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿ ಹಾಗೂ ಕಾನ್ಸ್ಟೇಬಲ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಭಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪವಾರ್ ಶೆಟ್ಟಿ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು, ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಜೆಎಸ್ ಬಿರಾದರ್ ಅವರು ಗುಂಡು ಹಾರಿಸಿ ಖದೀಮರ ಎಡೆಮುರಿ ಕಟ್ಟಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಎಸ್ಪಿ ಪ್ರದೀಪ್ ಕುಂಟಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಏಪ್ರಿಲ್ 26ನೇ ತಾರೀಕು ಗಾಂಧಿಗಂಜ್ ಲಿಮಿಟ್ಸ್ಗೆ ಬರುವಂತಹ ಓಲ್ಡ್ ಆದರ್ಶ್ ಕಾಲನಿಯಲ್ಲಿ ಒಂದು ಮನೆಯಲ್ಲಿ 4 ಜನರು ಸೇರಿ ರಾಬರಿ ಮಾಡಿರ್ತಾರೆ ಅಂತ ನಮಗೆ ಮಾಹಿತಿ ಬರ್ತಿದೆ. ಬೆಳಗ್ಗೆ 3:15 ಮಾರುತಿ ಈಕೋ ವ್ಯಾನಲ್ಲಿ ಬಂದು ಒಂದು ಮನೆಗೆ ನುಗ್ಗಿ 2 ಮಹಿಳೆಯರನ್ನು ಅಲ್ಲೇ ಕೂಡಿ ಹಾಕಿ ಒಂದು ವೆಪನ್ ತೋರಿಸಿ ಮಚ್ಚನಲ್ಲಿ ಅವರಿಗೆ ಹೆದರಿಸಿ ಅವರ ಮನೆಯಲ್ಲಿ ಸುಮಾರು 280 ಗ್ರಾಮ್ ಗೋಲ್ಡನ್ನು ಲೂಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ. ನಮ್ಮ ಟೆಕ್ನಿಕಲ್ ಟೀಮು ಹಾಗೂ ನಾವು ಎಲ್ಲರೂ ಸೀನ್ ಆಫ್ ಕ್ರೈಮಿಗೆ ಹೋಗಿ ಪರಿಶೀಲಿಸಿದಾಗ ನಮಗಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಸಿಗ್ತವೆ. ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರಿತವಾಗಿ ನಾವು ಅಕ್ಷಯ್ ಅಂತ ಒಬ್ಬ ಆರೋಪಿಯನ್ನು ಪತ್ತೆ ಮಾಡ್ತೇವೆ. ಈ ಅಕ್ಷಯ್ ಪುಣೆ ಹಡಪ್ಸರ್ಗೆ ಸೇರಿದ್ದವನು. ಈ ಹಿಂದೆ ಕೂಡ ಹಲವಾರು ರಾಬರಿ ಕೇಸ್ಗಳಲ್ಲಿ ಆರೋಪಿಯಾಗಿರ್ತಾನೆ. ಸೊ ಮಹಾರಾಷ್ಟ್ರ ಪೊಲೀಸರವರೊಟ್ಟಿಗೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಮಂಗಳೂರಿನಲ್ಲಿ ನಡೆದಿರುವ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ರಾಜ್ಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇನ್ನು ಈ ಕೃತ್ಯವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಬೀದರ್ ನಗರದಲ್ಲಿ ಈ ಪ್ರತಿಭಟನೆಯನ್ನು ಕಾವು ಜೋರಾಗಿದೆ. ನಗರದ ಮೈಲೂರು ಕ್ರಾಸ್ನಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಇನ್ನು ಟೈರಿಗೆ ಬೆಂಕಿ ಹಚ್ಚುವ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. सरकार
2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಬೀದರ್ ಜಿಲ್ಲೆ ರಾಜ್ಯದ ಪಟ್ಟಿಯಲ್ಲಿ 7 ಸ್ಥಾನ ಜಿಗಿದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೀದರ್ ಜಿಲ್ಲೆ 3ನೇ ಸ್ಥಾನ ಪಡೆದುಕೊಂಡಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಸ್ಥಾನದಲ್ಲಿ ವಿಜಯನಗರ, 2ನೇ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲೆ ಇದೆ. ರಾಜ್ಯದ ಪಟ್ಟಿಯಲ್ಲಿ ಬೀದರ್ 31ನೇ ಸ್ಥಾನದಲ್ಲಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಬೀದರ್ ಜಿಲ್ಲೆ 7 ಸ್ಥಾನ ಜಿಗಿದಿದೆ. ಕಳೆದ ವರ್ಷ 33ನೇ ಸ್ಥಾನದಲ್ಲಿತ್ತು. ಅದರ ಹಿಂದಿನ ವರ್ಷ 34ನೇ ಸ್ಥಾನದಲ್ಲಿತ್ತು. ಮಂಗಳೂರಿನ ಗುಂಪು ಹತ್ಯೆ ಕೇಸ್ ಕಿಚ್ಚು ಆರುವ ಮುನ್ನವೇ ಮತ್ತೊಂದು ಕೊಲೆ ಪ್ರಕರಣ ಮಂಗಳೂರಿನಲ್ಲಿ ನಡೆದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಎಂಬ ಯುವಕನ ಬರ್ಬರ ಹತ್ಯೆಯಾಗಿದ್ದು, ಈ ಹತ್ಯೆಯನ್ನು ಖಂಡಿಸಿ ಬೀದರ್ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಗಳು ಕೂಗುತ್ತಾ ಸುಹಾಸ್ ಶೆಟ್ಟಿ ಹತ್ಯೆಗೆ ತೀವ್ರ ಪ್ರತಿಭಟನೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಬಿಜೆಪಿ ಮುಖಂಡ ಶಶಿ ಹೊಸಳ್ಳಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಛೀಮಾರಿ ಹಾಕಿದರು. ರಸ್ತೆಗೆ ಇಳಿಯುವ ಮುನ್ನ ಎಚ್ಚೆತ್ತುಕೊಳ್ಳಿ, ಅಮಾಯಕ ಹಿಂದೂಗಳ ರಕ್ಷಣೆ ಮಾಡಿ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು. ಮಂಗಳೂರಿನಲ್ಲಿ ನಡೆದಂಥ ದುಷ್ಕೃತ್ಯ, ಹಿಂದೂ ಯುವಕ ಸುಹಾಸ್ ಶೆಟ್ಟಿ ಅನ್ನುವಂಥ ಒಬ್ಬ ಹಿಂದೂ ಯುವಕನನ್ನು ಇವತ್ತು ಕೊಲೆ ಮಾಡಿ ಬರ್ಬರವಾದಂಥ ಕೊಲೆ, ಜಿಹಾದಿ ಮಾನಶಕ್ತಿ ಉಳ್ಳುವಂಥ ಮಾನಸಿಕತೆಯ ಕೆಲವರು ಮಾಡಿರುತ್ತಾರೆ. ನಾವು ಈ ರಾಜ್ಯ ಸರ್ಕಾರ ಅದಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೇವೆ. ರಾಜ್ಯದ ನೀತಿಗೆಟ್ಟ ಮಾನಗೆಟ್ಟ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ, ನೀವು ಎಲ್ಲಿವರೆಗೆ ಈ ಜಿಹಾದಿ ಮನಸ್ಥಿತಿ ಉಳ್ಳವರಿಗೆ ತುಷ್ಟೀಕರಣ ಮಾಡ್ತಿರೋ ಅಲ್ಲಿವರೆಗೆ ಅಮಾಯಕ ಹಿಂದೂಗಳ ಹೆಣ ಬೀಳ್ತಾನೆ ಇರ್ತವೆ. ನೀವೇನಾದರೂ ಈ ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದು ಈ ರಾಜ್ಯವನ್ನು ಈ ರಾಜ್ಯದಲ್ಲಿ ನಿಮ್ಮ ಆಳ್ವಿಕೆ ಏನಾದರೂ ನೀತಿ ನ್ಯಾಯ ಸಂವಿಧಾನದ ಪ್ರಕಾರ ಮಾಡಬೇಕಾದ್ರೆ ಕಳೆದ 3-4 ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ವೀಟ್ ಮಾಡಿ ಮರ್ಡರ್ ಮಾಡ್ತಾರೆ ಅಂದರೆ ನಿಮ್ಮ ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳೇ? ಇವತ್ತು ನಿಮಗೆ ಯಾಕೆ ಹಿಂದೂಗಳ ಮೇಲೆ ಇಷ್ಟು ವೈರತ್ವ? ಹಿಂದೂಗಳಿಗೆ ಅದೇ ಯಾರು ಕೊಲೆ ಮಾಡಬೇಕಾಗಿದ್ದು ಅವರಿಗೆ ಟ್ಯಾಗ್ ಮಾಡಿ ಕೊಲೆ ಮಾಡ್ತೀರಿ ಅಂದರೆ ಎಲ್ಲಿಗೆ ಹೋಗಿ ಹೊರಟಿದೆ ಇದು? ಇವತ್ತು ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಉಳಿಗಲಿಲ್ಲ. ಇನ್ನು ಮುಂದೆ ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ತೇವೆ ರಾಜ್ಯದ ಗೃಹ ಮಂತ್ರಿ ಹಾಗೂ ಮುಖ್ಯಮಂತ್ರಿಗೆ. ಇದೇ ರೀತಿ ನಡೆದರೆ ಹಿಂದೂ ಯುವಕರು ನಾವು ರಸ್ತೆಗೆ ಇಳಿಬೇಕಾಗ್ತದೆ. ನಾವೇನು ಕೈಯಲ್ಲಿ ಬಳೆ ಕಟ್ಕೊಂಡು ಓಡಾಡೋರಲ್ಲ, ಆದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪಾಲನೆ ಮಾಡ್ತೇವೆ ಹೊರತು ನಾವು ರಸ್ತೆಗೆ ಇಳಿದಾಗ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕಂದ್ರೆ ನೀವು ಇದೇ ರೀತಿ ಮುಂದುವರಿಸ್ರಿ ಅನ್ನುವಂಥ ಮಾತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ, ಈ ರಾಜ್ಯದ ಗೃಹ ಮಂತ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಇಡೀ ಇದಕ್ಕೆಲ್ಲ ಕಾರಣ, ಈ ಕೊಲೆಗಳಿಗೆ ಕಾರಣ ಈ ಕಾಂಗ್ರೆಸ್ ಮಾಡ್ತಾ ಇರುವಂಥ ತುಷ್ಟೀಕರಣ ನೀತಿ. ಇವತ್ತೊಬ್ಬ ಸಣ್ಣ ಕಳ್ಳ ಸಿಕ್ಕರೂ ಕೂಡ ಈ ರಾಜ್ಯದ ಮಂತ್ರಿಗಳು ಗೃಹ ಸಚಿವರು ಫೋನ್ ಮಾಡಿ ಹೇಳ್ತಾರೆ ಅವನನ್ನು ಬಿಡಿ ಅಂತ. ಯಾಕೆ ಇವ್ರಿಗೆ ಒಂದೇ ಜಾತಿ ಮೇಲೆ ಒಂದು ಧರ್ಮದ ಮೇಲೆ ಎಷ್ಟು ಪ್ರೀತಿ ಅನ್ನುವಂಥದ್ದು ಇವತ್ತು ರಾಜ್ಯದ ಜನರು ಕೇಳ್ತಾ ಇದ್ದಾರೆ. ನಿಮಗೇನಾದರೂ ಒಂದು ಕೋಮಿನ ಮೇಲೆ ಜಾಸ್ತಿ ಪ್ರೀತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿ, ಆದರೆ ಇಲ್ಲಿದ್ದಂಥ ಅಮಾಯಕ ಹಿಂದೂಗಳ ಪ್ರಾಣ ತೆಗೆಯುವಷ್ಟು ಪ್ರೀತಿ ನೀವು ಅವ್ರಿಗೆ ಮಾಡಬೇಡಿ ಅನ್ನುವಂಥ ಮಾತು ಈ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗೆ ಹೇಳ್ತೇವೆ. ಈ ರೀತಿಯ ಕೊಲೆಗಳು ಏನು ನಡೀತಾ ಇವೆ ಇವು ಇನ್ನು ಮುಂದೆ ನಿಲ್ಲಬೇಕು. ಇಲ್ಲ ಅಂದರೆ ಹಿಂದೂ ಯುವಕರು ಕೂಡ ಅಡ್ಡದಾರಿ ಹಿಡಿಬೇಕಾಗುತ್ತೆ ಅನ್ನುವಂಥ ಮಾತು ಈ ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೀವಿ. ಈ ಕೊಲೆ ಪ್ರಕರಣ CBIಗೆ ಒಪ್ಪಿಸಬೇಕು ಅಥವಾ NIAಗೆ ಒಪ್ಪಿಸ್ಬೇಕು. ಯಾಕಂದ್ರೆ ಈ ರಾಜ್ಯ ಸರ್ಕಾರ ಅವ್ರದ್ದೇ ಆದಂಥ ಕೈಗೊಂಬೆ ಒಂದು COD ಇಟ್ಕೊಳ್ತಾರೆ. 8 ದಿವಸದಲ್ಲಿ ಆ ಮನಸ್ಥಿತಿ ಉಳ್ಳಂಥ ಜಿಹಾದಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಯಾಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಕ್ಲೀನ್ ಚಿಟ್ ತೊಗೊಂಡವ್ರ. ಇನ್ನು ಅವ್ರಿಗೆ ಕೊಡೋದು ಏನು ದೊಡ್ಡ ಮಾತಿಲ್ಲ, ಅವರಿಗೂ ಕೂಡ ಕ್ಲೀನ್ ಚಿಟ್ ಕೊಡ್ತಾರೆ. ಅದಕ್ಕೆ ಈ ಕೇಸು CID ಈ ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ನಡೆಸೋದು ಬೇಡ, ಇದು CBIಗೆ ಹಸ್ತಾಂತರಿಸಬೇಕಂತೇಳಿ ನಾವು ಮನವಿ ಮಾಡ್ತೇವೆ. ಜಿಲ್ಲೆಯ ಕೆಲ ಕಡೆ ದಲಿತರ ಮೇಲೆ ಹಲ್ಲೆ ನಡೆದಿದೆ ಎಂಬ ದೂರುಗಳು ಬಂದಿದ್ದವು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯು ನೊಂದವರಿಗೆ ತಕ್ಷಣವೇ ಸೂಕ್ತ ರಕ್ಷಣೆ ನೀಡಬೇಕು, ಹಾಗೆಯೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನು ನೀಡಿದ್ದಾರೆ. ಭಾಲ್ಕಿ ತಾಲೂಕಿನ ಕೂದವಂದಪುರದಲ್ಲಿ ನಡೆದಿರುವ ಅಹಿತಕರ ಘಟನೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಇಂತಹ ಘಟನೆಗಳು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಶಾಂತಿಗೆ ಭಂಗ ತರುತ್ತದೆ. ಈ ನಿಟ್ಟಿನಲ್ಲಿ ಕೂಡಲೇ ಭಾಲ್ಕಿ ತಾಲೂಕಿನ ಕೂದವಂದಪುರ ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆ ನಡೆಸಿ ಮುಂದೆ ಇಂಥ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಲು ಮತ್ತು ಘಟನೆಗೆ ಕಾರಣರಾದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇವಾಗಿದ್ದು ಬೀದರ್ ಜಿಲ್ಲೆಯಿಂದ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡ್ ಅಪ್ನಲ್ಲಿ